The Siddhis Kitchen Spice Rush. ಇದನ್ನೆಲ್ಲ ನೋಡಿದ ಮೇಲೆ ನಮ್ಮಲ್ಲುಳಿಯುವ ಕಟ್ಟಕಡೆಯ ಪ್ರಶ್ನೆ, ಇದು ವಾಂಗಿಬಾತ ಎಂದು. ಎಸ್ ಸರ್, ದಿ ಸಿದ್ಧಸ್ ಕಿಚನ್ ಸ್ಪೈಸ್ ಪ್ರಶ್ನೆಯಲ್ಲಿ ಎಲ್ಲವೂ ವಿಶೇಷ ಅಡುಗೆಗಳೇ, ವಿಶೇಷ ತಿಂಡಿಗಳೇ. ಇದು ವಿಶೇಷಗಳ ಮೇಳ. ವಾಂಗಿ ಬಾತ್, ವಾಂಗಿ ಅಂದರೆ ಬದನೆಕಾಯಿ, ಬಾತ್ ಅಂದರೆ ಅನ್ನ, ವಾಂಗಿ ಬಾತ್. ಇದರ ಜನನ ಮಹಾರಾಷ್ಟ್ರ, ಆದರೆ ಚೆನ್ನಾಗಿ ಹುಟ್ಟಿ ಬೆಳೆದು ಎಲ್ಲ ಮಾಡಿದ್ದು ಮೈಸೂರು ಅರಮನೆಯಲ್ಲಿ. ಮೈಸೂರು ಅರಮನೆಯಲ್ಲಿ ಟ್ರೆಡಿಷನಲ್ ಆಕಾರ ಪಡೆದುಕೊಂಡು, ರುಚಿಯನ್ನು ಪಡೆದುಕೊಂಡು ಜಗತ್ ಪ್ರಖ್ಯಾತಿಯಾದ ವಾಂಗಿ ಬಾತ್. ಇದಕ್ಕೆ ಇದರದೇ ಆದ ಗತ್ತು ಇದೆ, ಗಮ್ಮತ್ತು ಇದೆ, ರೂಪ ಇದೆ, ರುಚಿ ಇದೆ, ವಿಶೇಷತೆ ಇದೆ. ಇದರ ಬಣ್ಣ, ಇದರ ಆಕಾರ, ಇದರ ಸುವಾಸನೆ ಎಲ್ಲರನ್ನೂ ತನ್ನೆಡೆಗೆ ಸೆಳೆದುಕೊಳ್ಳುತ್ತದೆ. ಬ್ರಾಹ್ಮಿನ್ಸ್ ಮದುವೆಗಳಲ್ಲಂತೂ ಇದು ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಇಲ್ಲದೆ ಮದುವೆಯ ಅಡಿಗೆಯೇ ನಡೆಯುವುದಿಲ್ಲ. ಮೊದಲು ಮೈಸೂರಿನ ಪಕ್ಕದಲ್ಲಿದ್ದ, ಈಗ ಮೈಸೂರಿನಲ್ಲಿಯೇ ಕೂಡಿಕೊಂಡಿರುವ ಯರ್ರಂಗೇರೆ ಅಥವಾ ವೀರಂಗೇರೆ, ಇಲ್ಲಿ ಬೆಳೆಯುವ ವಿಶೇಷ ಬದನೆಯೇ ಇದರ ರುಚಿಗೆ ಮೂಲ ಕಾರಣ. ವಾಂಗಿಬಾತ್ ಪೌಡರ್ ಒಂದು ತೂಕವಾದರೆ ಈ ಬದನೆಯೇ ಮತ್ತೊಂದು ತೂಕ. ಎರಡರ ಮಿಶ್ರಣವೇ ಬೊಂಬಾಟ್ ವಾಂಗಿ ಬಾತ್. ಇಂತಹ ಪಾರಂಪರಿಕ ಅಡುಗೆಗಳಿಗೆ ಉನ್ನತ ಗುಣಮಟ್ಟದ ವಸ್ತುಗಳು, ಸರಿಯಾದ ಅಳತೆ, ಹುರಿಯುವ ವಿಧಾನ ಎಲ್ಲವನ್ನೂ ಒಳಗೊಂಡಿರುತ್ತದೆ. ಹಾಗಾದಾಗ ಮಾತ್ರ ಉನ್ನತ ಮಟ್ಟದ ವಿಶೇಷ ಅಡುಗೆ ಹೊರಬರುತ್ತದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಈ ರಾಜ್ಯಗಳಲ್ಲಿ ದೇವಸ್ಥಾನಗಳಲ್ಲಿಯೂ ಇದನ್ನು ವಿಶೇಷ ಪ್ರಸಾದವಾಗಿ ಬಡಿಸಲಾಗುತ್ತದೆ. ಇದು ಬರೀ ತಿನ್ನುವ ಅನ್ನವಲ್ಲ, ನಮ್ಮ ಹಿರಿಯರು ವಿಶೇಷತೆಯಿಂದ ತಯಾರಿಸಿದ ಆರೋಗ್ಯವರ್ಧಕ ಆಹಾರ. ಮೈಗೂ ಮತ್ತು ಮನಸ್ಸಿಗೂ ಹಿತ ಮತ್ತು ರುಚಿ. ವಾಂಗಿಬಾತ್ ಪೌಡ್ರು ಸರಿಯಾಗಿ ಬಂತು ಅಂದರೆ ಇನ್ನು ಅನ್ನದ್ದೇನೋ ಮಹಾ ದೊಡ್ಡದೇನಲ್ಲ. ಇಲ್ಲಿ ಮುಖ್ಯವಾಗಿ ಪುಡಿನೇ ಇಂಪಾರ್ಟೆಂಟ್. ಇದರ ಎಲ್ಲ ಅಳತೆಗಳನ್ನು ಮತ್ತು ಅಡುಗೆ ಮಾಡೋ ವಿಧಾನವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿವರಿಸಿರುತ್ತೇನೆ. ವಿಶೇಷ ಅಡುಗೆಗಳಿಗಾಗಿ ಮನೆಯವರಿಂದ ಮತ್ತು ಬಂದ ಅತಿಥಿಗಳಿಂದ ಮೆಚ್ಚುಗೆಯನ್ನು ಪಡೆಯಲು ಭೇಟಿ ಕೊಡಿ ದಿ ಸಿದ್ಧಸ್ ಕಿಚನ್ ಸ್ಪೈಸ್ ವಿಶೇಷಗಳ ಅಡುಗೆಯ ಕುಂಡಲ.